ಕರ್ನಾಟಕದ ಎನ್ಸಿಪಿ ಶರದ್ ಪವಾರ್ ಅವರೊಂದಿಗೆ ರಾಜ್ಯಾಧ್ಯಕ್ಷ ಇನಾಮದಾರ್ ಚಿಕ್ಕೋಡಿಯಲ್ಲಿ ಪಕ್ಷದ ಕಾರ್ಯಕರ್ತರ ಸಭೆಯನ್ನು ನಡೆಸಿದ್ದಾರೆ. ಎನ್ಸಿಪಿ ಪಕ್ಷ ತೊರೆದ ನಂತರ ಕೆಲವರು ಪಕ್ಷಕ್ಕೆ ಹಕ್ಕು ಚಲಾಯಿಸಿದ್ದಾರೆ. ಚುನಾವಣಾ ಆಯೋಗ ಅವರಿಗೆ ಪಕ್ಷ ಮತ್ತು ಚಿಹ್ನೆಯನ್ನು ನೀಡಿತ್ತು. ಆದರೆ ಶರದ್ ಪವಾರ್ ಒಂದು ಪಕ್ಷ ಅವರಿಗೆ ಸವಾಲು ಹಾಕುವವರು ಯಾರೂ ಇಲ್ಲ. ಕರ್ನಾಟಕದಲ್ಲಿ ಎನ್ಸಿಪಿ ಶರದ್ ಪವಾರ್ ಜೊತೆಗಿದೆ ಎಂದು ಎನ್ಸಿಪಿ ಶರದ್ ಪವಾರ್ ಗುಂಪಿನ ಕರ್ನಾಟಕ ರಾಜ್ಯಾಧ್ಯಕ್ಷ ಎಸ್ ಇನಾಮದಾರ್ ಹೇಳಿದ್ದಾರೆ. ಜಿಲ್ಲಾ ಮಟ್ಟದ ಸಭೆಗಾಗಿ ಚಿಕ್ಕೋಡಿಗೆ ಬಂದಿದ್ದ ವೇಳೆ ಅವರು ಮಾತನಾಡಿದ್ದು, ಬಿಜಾಪುರ ಜಿಲ್ಲಾ ಪಕ್ಷದ ಅಧ್ಯಕ್ಷ BM ಬಿರಾದಾರ್ ಮಾರ್ಗದರ್ಶನ ನೀಡಿದ್ದು, ಈ ಸಂದರ್ಭದಲ್ಲಿ ರಾಜ್ಯ ಕಾರ್ಯದರ್ಶಿ GM ಡೋಳಿ, ರುಕ್ಮಿಣಿ ಬಳ್ಳಾರಿ, ಹಿರಿಯ ಮುಖಂಡ ಲತೀಫ್ ಪಠಾಣ್ ಸೇರಿದಂತೆ ಅನೇಕರು ಕೂಡ ಭಾಗಿಯಾಗಿದ್ದರು. ಎಲ್ಲ ಪತ್ರಕಾರಿ ಮಾಧ್ಯಮರಿಗೆ ಸ್ವಾಗತ ಸುಸ್ವಾಗತಮ್ಮ. ನಮ್ಮ ಕರ್ನಾಟಕ ರಾಜ್ಯ ಅಧ್ಯಕ್ಷ ಹಾಗೂ ವೇದಿಕೆ ಮೇಲೆ ಇನಾಮದಾರ್ ಸಾಹೇಬರಿಗೆ ಪ್ರಮುಖ ಸಂಗತ ಹಾಗೂ NCP ಶರದ್ ಪವಾರ್ ಸಾಹೇಬ್ ಅಭಿನಯ ಗಲೆ ಹಾಗೂ ಕಾರ್ಯಕರ್ತೆಗೆ ಸ್ವಾಗತ. ಪ್ರೀತಿಗೆ ಮಧ್ಯೆ ಎಲ್ಲರಿಗೂ ಸ್ವಾಗತ. ನಾನು 32 ವರ್ಷ ಇದರೊಳಗೆ ಕೆಲಸ ಮಾಡ್ತೇನೋ ಕಾರ್ಯಕರ್ತ ಆಗಿ, ಸಾಮಾನ್ಯ ಕಾರ್ಯಕರ್ತ ಆಗಿ. ಇದರ ಮುಂದೆ ಸಾಹೇಬರು NCP शरद चंद साहब, सुप्रिया तुले साहब और इनामदारों को मैं सबसे नमस्कार और अपने आए हुओं को खुशामदीन करता हूँ कि मैं हमारे कर्नाटक के राज्य अध्यक्ष CS इनामदार साहब और हमारे SM डोली साहब, हमारे बिरादर साहब, हमारे लतीफ़ साहब, हमारे अध्यक्ष बेलगाम के ज्योतिबा साहब, हमारे मैडम रुक्मिणी साहब, इन सब का मैं अपने तहे दिल से शुक्रिया अदा करता हूँ. यहाँ आके उन्होंने मुझे 2 सपोर्ट दिया और 2 बात करने की उम्मीद की. मैं इसमें 32 बरस से साहब के साथ में काम करता हूँ. मैं छोटा सा कार्यकर्ता बोल के काम किया हूँ और अब साहब की दुआ से, शरद चंद्र साहब की दुआ से, सुप्रिया ताई दुआ से और हमारे इनामदार साहब की दुआ से, डोले साहब की दुआ से, इन्होंने मुझे काम करने के लिए जो बोला है, इंशाल्लाह मैं अपने पूरे तन मन धन से इस काम को पूरा करने का इरादा करता हूँ. ಸಂಬಂಧಪಟ್ಟಂತೆ ಈಗಾಗಲೇ ಸರ್ ರಾಷ್ಟ್ರೀಯವಾದಿ ಕಾಂಗ್ರೆಸ್ ಪಕ್ಷ ಇದ್ದಾಗ ಅದು ಕರ್ನಾಟಕ ರಾಜ್ಯದಲ್ಲಿ 5 ಸೀಟುಗಳನ್ನು ನಾವು ಸೀಟ್ ಶೇರಿಂಗ್ ಸಿಸ್ಟಮ್ನಲ್ಲಿ ಕೇಳಿದ್ದೇವೆ. ಆ ನಿಟ್ಟಿನಲ್ಲಿ ಕೇಳಿದಾಗ ನಾವು 3 ಸೀಟನ್ನಾದರೂ ನಾನು ಇಸ್ಬಿಡ್ತೀನಿ ಅಂತ ಸಾಹೇಬರು ವಾಗ್ದಾನ ಮಾಡಿದರು. ಆದರೆ ಇವತ್ತು ರಾಜಕೀಯ ಒಂದು ವಿದ್ಯಮಾನಗಳ ಬದಲಾವಣೆಗಳ ಆಧಾರದ ಮೇಲೆ ಸ್ವಲ್ಪ ಗೊಂದಲ ಇದೆ. ಒಂದು ವಾರದಲ್ಲಿ ನಿವಾರಣೆ ಆಗ್ತದೆ. ನಿರ್ದಿಷ್ಟವಾದಂಥ ನಿರ್ಧಾರಗಳನ್ನು ತೆಗೆದುಕೊಂಡು ಸೀಟ್ ಶೇರಿಂಗ್ನಲ್ಲಿನೇ ನಾವು ಕರ್ನಾಟಕ ರಾಜ್ಯದಲ್ಲಿ ಕನಿಷ್ಠ 3 ಸ್ಥಾನಗಳನ್ನಾದರೂ ನಿಲ್ಲಿಸಬೇಕು ಅಂತಕ್ಕಂಥ ಛಲ ನಮ್ಮ ರಾಜ್ಯಾಧ್ಯಕ್ಷರಿಗೆ ಇದೆ ಮತ್ತು ಕಾರ್ಯಕರ್ತರಿಗೆ ಇದೆ. ಎಲ್ಲ ಜಿಲ್ಲಾ ಅಧ್ಯಕ್ಷರುಗಳಿಗೆ ಆ ಅಭಿಮತ ಇದೆ. ಒಟ್ಟಿನಲ್ಲಿ ನಾವು ಒಗ್ಗೂಡಿ ನಾವು ಲೋಕಸಭೆ ಚುನಾವಣೆಯನ್ನು ಎದುರಿಸ್ತೇವೆ. ಅದು ಚಿಕ್ಕೋಡಿ ಆಗಿರ್ಬೋದು, ಬೆಳಗಾವಿ ಆಗಿರ್ಬೋದು, ಹಾಸನ ಆಗಿರ್ಬೋದು, ಮತ್ತು ಬೆಂಗಳೂರು ಸೆಂಟ್ರಲ್ ಆಗಿರ್ಬೋದು, ಬಿಜಾಪುರ ಆಗಿರ್ಬೋದು, ಇನ್ನಿತರ ಕೆಲವು ಕ್ಷೇತ್ರಗಳನ್ನು ನಮಗೆ ಅನುಕೂಲಕರವಾಗಿರ್ತಕ್ಕಂಥ ಕ್ಷೇತ್ರಗಳನ್ನು ನಾವು ಕೇಳೇವಿ. ಅದರಲ್ಲಿ ಎಷ್ಟು ಸೀಟುಗಳು ಸೀಟ್ ಶೇರಿಂಗ್ನಲ್ಲಿ ಬರ್ತಾವೋ ಅಷ್ಟು ಸೀಟುಗಳನ್ನು ನಾವು. ಬ್ಯೂರೋ ರಿಪೋರ್ಟ್ ರಾಜು ಮುಂಡೆ, ಭಾರತ ವೈಭವ ನ್ಯೂಸ್, ಚಿಕ್ಕೋಡಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9482633333.